ರಾಮಪತ್ರೆ ಕೊಯ್ಯಲು ಹೋದ ವ್ಯಕ್ತಿ ಇದೀಗ ಶವವಾಗಿ ಪತ್ತೆಯಾದ ಘಟನೆ ಕಡಬ ತಾಲೂಕಿನ ಬಿಳಿನೆಲೆಯಲ್ಲಿ ವರದಿಯಾಗಿದೆ. ಬಿಳಿನೆಲೆ ಗ್ರಾಮದ ನಿವಾಸಿ ವೆಂಕಪ್ಪಗೌಡ ಹಾಗೂ ಬಾಲಚಂದ್ರ ಇವರು ಡಿಸೆಂಬರ್ 5ರಂದು ರಾಮಪತ್ರೆ ಕೊಯ್ಯಲು ಭಾಗ್ಯಮಲೆ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾರೆ. ಕಾಡಿನಲ್ಲಿ ದೂರಕ್ಕೆ ಎಲ್ಲೋ ಹೋಗಿರಬೇಕು ಎಂದು ಭಾವಿಸಿದ ಮನೆಯವರು ಸುಮ್ಮನೆ ಇದ್ರು. ಆದರೆ ಡಿಸೆಂಬರ್ 10ರಂದು ವೆಂಕಪ್ಪಗೌಡರು ಉಪಯೋಗಿಸುತ್ತಿದ್ದ ಟಾರ್ಚ್, ಸಿಗರ್ಲೈಟ್, ವಾಚ್ ಹಾಗೂ ಕತ್ತಿಯನ್ನ ಮನೆಯ ಬಾಗಿಲಿನ ಮೆಟ್ಟಿಲ ಬಳಿ ಯಾರೋ ತಂದಿರಿಸಿದ್ದಾರೆ. ಇದನ್ನು ಗಮನಿಸಿದ ಮನೆಯವರು ಅನುಮಾನಗೊಂಡು ವೆಂಕಪ್ಪಗೌಡ ಅವರನ್ನ ಕಾಡಿನಲ್ಲಿ ಹುಡುಕಾಟಿದ್ದಾರೆ. ಈ ವೇಳೆ ಅವರ ಮೃತದೇಹವು ಬಿಳಿನೆಲೆ ಗ್ರಾಮದ ಭಾಗ್ಯಮಲೆಯಲ್ಲಿ ಹರಿಯುತ್ತಿರುವ ಕೋಟೆ ಹೊಳೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸದ್ಯ ಪತಿಯ ಸಾವಿನ ಬಗ್ಗೆ ಸಂಶಯಗೊಂಡಿರುವ ಪತಿ ಜಯಲಕ್ಷ್ಮಿ ಅವರು ಕಡಬ ಠಾಣೆಗೆ ದೂರು ನೀಡಿದ್ದು, ಕಡಬ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇನ್ನು ರಕ್ಷಿತಾರಣ್ಯ ಮಧ್ಯೆ 10-15 ಕಿಲೋಮೀಟರ್ ಹೋಗಿ 5-6 ದಿನಗಳ ಕಾಲ ಅಲ್ಲೇ ಉಳಿದುಕೊಂಡು ರಾಮಪತ್ರೆ ಕಾಡುತ್ಪತ್ತಿಯನ್ನ ಅರಣ್ಯ ಇಲಾಖೆಯ ಕಣ್ಣೆದುರೇ ರಾಜಾರೋಷವಾಗಿ ಕಳ್ಳತನ ಮಾಡ್ತಾ ಇದ್ರು. ಅರಣ್ಯ ಇಲಾಖೆ ಹಾಗೂ ವನ್ಯ ರಕ್ಷಣಾ ಇಲಾಖೆ ಕಣ್ಣು ಮುಚ್ಚಿ ಕುಳಿತುಕೊಂಡಿರುವುದು ಸಂಶಯಕ್ಕೆ ಕಾರಣವಾಗಿದೆ.